ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋ ವಿಷಯ ಕೆಎ ಇಂದ ಕೊಟ್ಟಿರ್ತಕ್ಕಂಥ ಒಂದು ಕೊನೆಯ ಅವಕಾಶದ ಬಗ್ಗೆ. ಏನು ಮತ್ತೆ ಯಾರಿಗೆ ಈ ಕೊನೆಯ ಅವಕಾಶ ಅಂತಂದ್ರೆ ಏಪ್ರಿಲ್ 18 ಮತ್ತೆ 19ನೇ ತಾರೀಕಿನಲ್ಲಿ ನಡೆಯುವ CET ಪರೀಕ್ಷೆಗೆ ಇನ್ನೂ ಯಾರೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕಿಲ್ಲ ಮತ್ತು ಆ ಅರ್ಜಿಯನ್ನು ಪೂರ್ಣಗೊಳಿಸಿಲ್ಲ ಅಂತ ವಿದ್ಯಾರ್ಥಿಗಳು ದಿನಾಂಕ 12/3/2024ರಿಂದ 15/3/2024ರವರೆಗೂ ಕೊಟ್ಟಿರ್ತಕ್ಕಂಥ ಒಂದು ಕೊನೆಯ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಅಪ್ಲೈ ಮಾಡಿ ಮತ್ತು 16/3/2024ರವರೆಗೂ ಫೀಯನ್ನು ಪೇ ಮಾಡೋದಕ್ಕೆ ಅವಕಾಶ ಇದೆ. ಈ ಒಂದು ಅವಕಾಶವನ್ನ ಹಲವು ಅಭ್ಯರ್ಥಿಗಳ ಮತ್ತು ಪೋಷಕರ ಮನವಿಯ ಮೇರೆಗೆ ಕೆಎಯವರು ಈ ಒಂದು ಅವಕಾಶವನ್ನ ಅಂದ್ರೆ ಒಂದು ಕೊನೆಯ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಾರಣಗಳಿಂದ ಇನ್ನೂ ಅಪ್ಲೈ ಮಾಡೋದಕ್ಕೆ ಆಗಿರೋದಿಲ್ಲ ಮತ್ತು ಇನ್ನು ಮೆಡಿಕಲ್, ಡೆಂಟಲ್, ಆಯುರ್ವೇದ ಇತರೆ ಕೋರ್ಸ್ಗಳಿಗೆ ಸೇರ್ಬಯಸುವ ವಿದ್ಯಾರ್ಥಿಗಳು CET ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಮತ್ತೆ ಫೀಯನ್ನ ಪೇ ಮಾಡೋದು ಕಡ್ಡಾಯ ಆಗಿರತಕ್ಕಂಥದ್ದನ್ನ ದಯವಿಟ್ಟು ಮರಿಬೇಡಿ. ಮತ್ತು ಇದರ ನಂತರ ಯಾವುದೇ ಕಾರಣಕ್ಕೂ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ ಮತ್ತು ಪೋರ್ಟಲ್ ಕೂಡ ಓಪನ್ ಆಗೋದಿಲ್ಲ ಅಂತಂದೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇನ್ನು RD ಪ್ರಮಾಣ ಪತ್ರದಲ್ಲಿ ಯಾರೆಲ್ಲ ಹೆಸರು ಮಿಸ್ ಮ್ಯಾಚ್ ಆಗಿದೆ ಅಂತ ಕೆಎ ವೆಬ್ಸೈಟ್ ನಲ್ಲಿ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಲಿಂಕ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಒಟ್ಟು 5 ಟೈಪ್ಸ್ RD ಸರ್ಟಿಫಿಕೇಟ್ ನ ಒಂದು ಮಿಸ್ ಮ್ಯಾಚ್ ಲಿಸ್ಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಅವು ಯಾವ ಅಂತಂತಂದ್ರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, NCLCR ಸರ್ಟಿಫಿಕೇಟ್ ಮತ್ತೆ RM ಅಂದ್ರೆ ರೀಜನಲ್ ಮೈನಾರಿಟಿ ಮತ್ತು ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್. ಈ ಒಂದು 5 ಒಂದು ಸರ್ಟಿಫಿಕೇಟ್ ನ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ನೀವು ಒಂದೊಂದಾಗಿ ನೋಡ್ಬೋದು. ಓಪನ್ ಮಾಡಿ. ಕೆಳಗಡೆ ಬಂದಾಗ ನಿಮ್ಮ ಒಂದು ಇಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡ್ಬೋದು. ಇಲ್ಲಿ ಕಂಟ್ರೋಲ್ F ಅನ್ನ ಹೊಡೆದು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಹೊಡೆದ್ರೆ ನಿಮ್ಮ ಹೆಸರಿತ್ತು ಅಂತಂದ್ರೆ ಖಂಡಿತ ಸಿಗುತ್ತೆ. ಇವೆಲ್ಲ ಇಷ್ಟು ಸ್ಟೂಡೆಂಟ್ಸ್ನ ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ. ಹೆಸರು ಮಿಸ್ ಮ್ಯಾಚ್ ಆಗಿರ್ತಕ್ಕಂಥದ್ದು. ನಿಮ್ಮ ಹೆಸರು ಇದರಲ್ಲಿ ಇದೆಯಾ ಅಂತಕ್ಕಂಥದ್ದನ್ನ ಚೆಕ್ ಮಾಡಿ. ಚೆಕ್ ಮಾಡಿ ನಿಮ್ಮ ಹೆಸರು ಇದರಲ್ಲಿತ್ತು ಅಂತಂತಂದ್ರೆ ಈ ಒಂದು 5 ಸರ್ಟಿಫಿಕೇಟ್ ಅಂದ್ರೆ ನೀವು ಯಾವ ಒಂದು ಸರ್ಟಿಫಿಕೇಟ್ ಅನ್ನ RD ನಂಬರ್ ಅನ್ನ ಕ್ಲೈಮ್ ಮಾಡ್ತಾ ಇದ್ದೀರಾ, ಆ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಓಪನ್ ಮಾಡಿ ಚೆಕ್ ಮಾಡಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ಆ ಒಂದು ಸರ್ಟಿಫಿಕೇಟ್ ಅನ್ನ ಮತ್ತೊಮ್ಮೆ ಮಾಡಿಸಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ RD ನಂಬರ್ಗೆ ಸಂಬಂಧಿಸಿದಂತೆ KA ಇಂದ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇತ್ತು. ಅದು ಏನು ಅಂತಂದ್ರೆ RD ಪ್ರಮಾಣ ಪತ್ರದಲ್ಲಿ ನಿಮ್ಮ ಹೆಸರು, ತಂದೆ ಅಥವಾ ತಾಯಿಯ ಹೆಸರು, ನಿಮ್ಮ 10th ಅಥವಾ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿರುತ್ತೋ ಹಾಗೆ ಕೂಡ ಹಾಗೆ ಇಲ್ಲೂ ಕೂಡ ಅಂದ್ರೆ ನಿಮ್ಮ ಒಂದು RD ಸರ್ಟಿಫಿಕೇಟ್ ಅಲ್ಲೂ ಕೂಡ ಹಾಗೆ ಇರಬೇಕು ಅಂತಕ್ಕಂಥದ್ದನ್ನ ಹೇಳಿ ಕ್ಲಿಯರ್ ಆಗಿ ಹೇಳಿದ್ರು. ಇಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅಲ್ಲಿ ಒಂದು ಮಿಸ್ ಮ್ಯಾಚ್ ಲಿಸ್ಟ್ ಅನ್ನ ಈಗ ಕೊಟ್ಟಿದ್ದಾರೆ. ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ಖಂಡಿತ ಆದಷ್ಟು ಬೇಗ ನಿಮ್ಮ ಸರ್ಟಿಫಿಕೇಟ್ ಅನ್ನ ಕರೆಕ್ಟ್ ಮಾಡಿಸಿ. 1/4/2024ರಿಂದ 15/4/2024ರವರೆಗೂ ಏನು ಟೈಮ್ ಅನ್ನ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಅಪ್ಲೋಡ್ ಮಾಡಿ.